ಎಲ್ಲ ಪತ್ರಕರ್ತ ಮಿತ್ರರಿಗೆ ಶುಭ ವಂದನೆ. ನಾನು ಡಾಕ್ಟರ್ ನವೀನ್ ಶೆಟ್ಟಿ ಕೆ, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷೀಯ ನೆಲೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಈ ಒಂದು ಪತ್ರಿಕಾ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಕರ್ತ ಮಿತ್ರರನ್ನು ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಲೇಜು ಪ್ರಾಂಶುಪಾಲರ ಸಂಘದಿಂದ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಪನ್ಯಾಸಕರ ಸಂಘದಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಹರಿಪ್ರಕಾಶ್ ಇಲ್ಲಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ರಾಜ್ಯ ಉಪನ್ಯಾಸಕರ ಸಂಘದ ಜಂಟಿ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ವಿಠಲ್ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಂಶುಪಾಲ ಸಂಘದ ಕಾರ್ಯದರ್ಶಿಯಾಗಿರುವಂಥ ಶ್ರೀಯುತ ಶ್ರೀನಪ್ಪ ಸರ್ ಇಲ್ಲಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಚೇತ್ ಸುವರ್ಣ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಂಶುಪಾಲ ಸಂಘದ ಖಜಾಂಚಿಯಾಗಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಜಿಲ್ಲಾ ಪ್ರಾಂಶುಪಾಲ ಸಂಘದ ನಮ್ಮ ಪ್ರತಿನಿಧಿಯಾಗಿರುವಂಥವರು ಶ್ರೀಯುತ ಸೀಮಾ ಮೇಡಮ್, ಅವರು ನಮ್ಮ ಭದ್ರಿಯ ಕಾಲೇಜಿನ ಪ್ರಾಂಶುಪಾಲರು, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರನ್ನು ಪ್ರೌಢಶಾಲಾ ತರಗತಿಗಳಿಗೆ ನಿಯೋಜಿಸುವ ಒಂದು ಪ್ರಸ್ತಾವನೆಯನ್ನು ಸರ್ಕಾರ ಇತ್ತೀಚೆಗೆ ಮಂಡಿಸಿದೆ. ತಮಗೆಲ್ಲರ ಗೊತ್ತಿರುವ ಹಾಗೆ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸ ಮಾಡುವಂತಹ ಉಪನ್ಯಾಸಕರು ಪದವಿ ಪೂರ್ವ ಕಾಲೇಜಿಗೆ ಸೀಮಿತವಾಗಿರುವರು. ಅದರ ಜೊತೆಗೆ ಅವರನ್ನು ಕಾರ್ಯ ಕಡಿಮೆ ಇದೆ ಅಥವಾ ಅವಧಿ ಕಡಿಮೆ, ಕಾರ್ಯದ ವ್ಯಾಪ್ತಿ ಕಡಿಮೆ ಇದೆ ಎನ್ನುವಂಥ ದೃಷ್ಟಿಯಿಂದ ಮತ್ತು ಹಲವಾರು ಕಾರಣಗಳಿಂದ 9 ಮತ್ತು 10ನೇ ತರಗತಿಗೆ ನಿಯೋಜಿಸಬೇಕು ಎನ್ನುವಂತಹ ಒಂದು ಪ್ರಸ್ತಾವನೆ ಇತ್ತೀಚೆಗೆ ಬಂದಿದೆ. ಇದರ ಬಗ್ಗೆ ನಮ್ಮ ರಾಜ್ಯ ಪ್ರಾಂಶುಪಾಲರ ಸಂಘ, ಕರ್ನಾಟಕ ರಾಜ್ಯ ಉಪನ್ಯಾಸಕರ ಸಂಘ, ಅದರ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಪ್ರತಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಮತ್ತು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಈಗಾಗಲೇ ಇದನ್ನು ಖಂಡಿಸಿದ್ದಾರೆ ಮತ್ತು ಇದರ ಬಗ್ಗೆ ಪೂರ್ವ ತಯಾರಿಯನ್ನು ಮಾಡಿ ಯಾವೆಲ್ಲ ಕಾರಣಗಳಿಂದ ಇದು ಸಮಂಜಸ ಅಲ್ಲ ಎನ್ನುವುದನ್ನು ಎಲ್ಲ ಮಾಧ್ಯಮಗಳಿಗೆ ಈಗಾಗಲೇ ನೀಡಿದ್ದಾರೆ. ಇದರ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ನಮ್ಮ ರಾಜ್ಯ ಉಪನ್ಯಾಸಕರ ಸಂಘದ ಜಂಟಿ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ವಿಠಲ್ ಸರ್ ಅವರು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ವಿಠಲ್ ಸರ್ ಅವರು ವೇದಿಕೆಯಲ್ಲಿರುವ ಎಲ್ಲರಿಗೆ ನಮಸ್ಕರಿಸ್ತಾ, ಎಲ್ಲ ನಮ್ಮ ಪತ್ರಕರ್ತ ಮಿತ್ರರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಕೂಡ ಅದನ್ನು ತಪ್ಪಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಕೆಲವರೆಲ್ಲ. ಇನ್ನು ಹೊಸ ಅಪಾಯಿಂಟ್ಮೆಂಟ್ ಆಗುವಾಗ ಆ ಆದೇಶದಲ್ಲಿ ಇರುವುದೇನಂತ ಹೇಳಿದ್ರೆ, ಹೊಸತು ಅಪಾಯಿಂಟ್ಮೆಂಟ್ ಲೆಕ್ಚರರ ನೇಮಕಾತಿ ಆಗುವಾಗ ಮತ್ತು ಹೈಸ್ಕೂಲಲ್ಲಿ ಈಗಾಗಲೇ ಅವರು ಹೈಸ್ಕೂಲಲ್ಲಿ ಹಲವು ವರ್ಷಗಳಿಂದ ಶಿಕ್ಷಕ ವೃತ್ತಿಯನ್ನು ಮಾಡಿಕೊಂಡು ಅವರಿಗೆ ಮೊದಲಿಂದಲೂ ಅವರಿಗೆ PU ಕಾಲೇಜುಗಳಿಗೆ ಅವರನ್ನು ಪದೋನ್ನತಿ ಮಾಡ್ತಿದ್ರು. ಆ ಪದೋನ್ನತಿ ಮಾಡುವ ಸಂದರ್ಭದಲ್ಲಿ ಮತ್ತು ಹೊಸದಾಗಿ ಇನ್ನು ನೇಮಕ ಮಾಡುವಂಥ ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕ ಮಾಡುವಂಥ ಉಪನ್ಯಾಸಕರು ಕಡ್ಡಾಯವಾಗಿ 9, 10, 11, 12 ಕ್ಲಾಸ್, 9, 10ನೇ ತರಗತಿ ಮತ್ತು ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ಕಡ್ಡಾಯವಾಗಿ ಕ್ಲಾಸ್ ಮಾಡಬೇಕು ಎಂಬ ಒಂದು ಅಧಿಸೂಚನೆಯನ್ನು ಇವಾಗ ಅವರು ಪ್ರಸ್ತಾವನೆಯಾಗಿ ಸಲ್ಲಿಸಿದ್ದಾರೆ. 7 ದಿನಗಳೊಳಗೆ ಏನಾದರೂ ಅದಕ್ಕೆ ಒಬ್ಜೆಕ್ಷನ್ಸ್ ಇದ್ದರೆ ಸಾರ್ವಜನಿಕರು ಹಾಕ್ಬೋದು, ಶಿಕ್ಷಕರು ಹಾಕ್ಬೋದು, ಎಲ್ಲರೂ ಹಾಕ್ಬೋದು. ಒಂದು ಆಲ್ರೆಡಿ ನಿಮಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಪದವಿ ಪೂರ್ವ ಶಿಕ್ಷಣ ಎಂಬುದು ಕರ್ನಾಟಕದ ಪದವಿ ಪೂರ್ವ ಶಿಕ್ಷಣಕ್ಕಿರುವಂತಹ ಒಂದು ಆಸ್ಮಿತೆ, ಅಸ್ತಿತ್ವ, ಅದರದ್ದು ಬೇರೆ ಒಂದಷ್ಟು ಜನ ಬೇರೆ ಬೇರೆ ರಾಜ್ಯದ ಶಿಕ್ಷಣ ಸಂಸ್ಥೆಗಳು ಕೂಡ ಕರ್ನಾಟಕದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಿದೆ, ಪದವಿ ಪೂರ್ವ ಹಂತದ ಶಿಕ್ಷಣದಲ್ಲಿ ಕಾರ್ಯನಿರ್ವಹಿಸ್ತಿದೆ. ಬೇರೆ ಬೇರೆ ರಾಜ್ಯದ, ಬೇರೆ ದೇಶದ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಇವತ್ತು ಪದವಿ ಪೂರ್ವ ಶಿಕ್ಷಣವನ್ನು ಪಡೆಯಲಿಕ್ಕೆ ಬರ್ತಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಇವನ್ CET ಕೂಡ ಪ್ರಥಮವಾಗಿ ನಮ್ಮ ಕರ್ನಾಟಕದಲ್ಲಿ ಆಗಿದೆ. ಅದು ಕೂಡ ಪದವಿ ಪೂರ್ವ ಹಂತದ ಶಿಕ್ಷಣದೆಲ್ಲ ಇವಾಗಲೂ ಎಕ್ಸಾಮ್ ನಡೆಸುವಂಥದ್ದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಇಲ್ಲ. CET ಅದು ಇವಾಗ ಹೈಯರ್ ಎಜುಕೇಷನಲ್ಲಿ ಇದ್ದರೂ ಕೂಡ ಅದರ ಎಕ್ಸಾಮ್ಸನ್ನೆಲ್ಲ ನಡೆಸುವುದು, ಆ ವಿದ್ಯಾರ್ಥಿಗಳನ್ನು ಆ ಪರೀಕ್ಷೆಗೆ ತಯಾರು ಮಾಡಿಸುವಂಥದ್ದು, ಮತ್ತು ಪರೀಕ್ಷೆಯ ಸಂಪೂರ್ಣ ಜವಾಬ್ದಾರಿ ಇರುವುದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ.
ಇತ್ತೀಚಿನ ಸರ್ಕಾರದ ಧೋರಣೆಗಳು ನಿಯಮಗಳು ಏನು ಮಾಡ್ತಿದ್ದೇವೆ ಅಂತ ಹೇಳಿದರೆ, ದಿನದಿಂದ ದಿನಕ್ಕೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಹಂತದ ಶಿಕ್ಷಣವನ್ನು ಅಸ್ಥಿರಗೊಳಿಸ್ತಿದೆ. ಇದು ಬೇಡವಾ? ಇದನ್ನು ಸಂಪೂರ್ಣವಾಗಿ ಸ್ಕೂಲ್ ಎಜುಕೇಷನ್ಗೆ ತರುವಂಥ ವ್ಯವಸ್ಥೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಭಾರತದಲ್ಲಿ ಇಲ್ಲದಂಥ ಶಾಲಾ ಶಿಕ್ಷಣ ವ್ಯವಸ್ಥೆ ನಮ್ಮ ಇವತ್ತು ಪದವಿ ಪೂರ್ವ ಹಂತ ಅಲ್ಲ, ಇಡೀ ಶಾಲಾ ಶಿಕ್ಷಣ ಇಲಾಖೆಯಲ್ಲಿದೆ. ಒಂದು ಸರ್ಕಾರಿ ಇಲಾಖೆಯನ್ನು ಸರ್ಕಾರ ಶಿಕ್ಷಣ ಸಂಸ್ಥೆಗಳಲ್ಲಿ ನೋಡಿ, ಒಂದು ಆದರ್ಶ PU ಕಾಲೇಜುಗಳು, ಆದರ್ಶ ಶಿಕ್ಷಣ ಸಂಸ್ಥೆಗಳು, ಮತ್ತೊಂದು KPSC, ಮತ್ತೊಂದು PM ಶ್ರೀ ಅಂತೇಳಿ. ಇದಕ್ಕೆ ಒಂದಕ್ಕೊಂದು ನಿಯಮಗಳಲ್ಲಿ ತದ್ವಿರುದ್ಧ ಇದೆ. KPSCಗಳು 1ನೇ ಇಂದ 12ನೇ ಕ್ಲಾಸ್ ತನಕ. ಮೊದಲೆಲ್ಲ ಯಾವ ಥರ ನಾವೆಲ್ಲ ಓದುವಾಗ ಯಾವ ಥರ ಸಿಸ್ಟಮ್ ಇತ್ತು ಅಂತ ಹೇಳಿದರೆ, ಮನೋವಿಜ್ಞಾನಿಗಳು ಮತ್ತು ಶಿಕ್ಷಣ ತಜ್ಞರು ಅವರು ಅಷ್ಟೊಂದು ಆಲೋಚನೆ ಮಾಡಿ 1ರಿಂದ 5 ಕ್ಲಾಸ್ ಬೇರೆ ಇತ್ತು, ಅಥವಾ 1ರಿಂದ 7ನೇ ತರಗತಿ ತನಕ ಪ್ರಾಥಮಿಕ ಅಥವಾ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಇತ್ತು. ಹಾಗೆ 8, 9, 10 ಪ್ರೌಢಶಾಲೆ ಅಂತೇಳಿ. ಹಾಗೇನೆ 11, 12 ನಮ್ಮಲ್ಲಿ ಪದವಿ ಪೂರ್ವ ಶಿಕ್ಷಣ. ಅದು ನಮ್ಮಲ್ಲಿ ಮಾತ್ರ ಇರೋದು ಕರ್ನಾಟಕದಲ್ಲಿ. ನೋಡಿ, ನಮ್ಮವರು ಏನು ಆಲೋಚನೆ ಮಾಡಿ ತುಂಬ ತಜ್ಞರ ಸಮಿತಿಗಳು ವರದಿಗಳನ್ನು ನೀಡಿ, ಅದು ಮೊದಲು ಡಿಗ್ರಿಯಲ್ಲಿತ್ತು, ಅದನ್ನು ಡಿಗ್ರಿಯಿಂದ ಬೇರ್ಪಡಿಸಿ ಈ 10, 12 ಅದು 16ನೇ ವಯಸ್ಸಿನ ಮಕ್ಕಳಿರುವಂಥದ್ದು, ಇವರನ್ನು ನಾವು ಹೈಸ್ಕೂಲಲ್ಲಿ ಸೇರಿಸುವುದು ಬೇಡ. ಯಾಕೆಂದರೆ ವಯೋಮಾನದ ಅಲ್ಲಿ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ, ಸಣ್ಣ ಮಕ್ಕಳ ಮೇಲೆ. ಅದಕ್ಕಾಗಿ 10, 12ನೇ ತರಗತಿ ಮಕ್ಕಳನ್ನು ಸಪ್ರೇಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರುವಂಥದ್ದು. ಬೇರೆಲ್ಲ ಇರುವುದು 11th, 12th. ಅದು ಕೇರಳದಲ್ಲಿ ಕೂಡ 11th, 12th, ಅಲ್ಲಿ 9th, 10th ಇರ್ತದೆ. ಆದರೆ 11th, 12thಗೆ ಮಾತ್ರ ಅವರಲ್ಲಿ ಟೀಚರ್ಸ್ ಪಾಠ ಮಾಡಲಿಕ್ಕಿರುತ್ತದೆ. ನಾವು ಇವಾಗ ನಮಗೆ ಅದರಿಂದ ಸಮಸ್ಯೆ ಆಗ್ತದೆ. ಈಗ ಆಲ್ರೆಡಿ ಇರುವವರಿಗೆ ಅದರಿಂದ ಏನು ಸಮಸ್ಯೆ ಇದೆ ಸದ್ಯದ ಮಟ್ಟಿನಲ್ಲಿ ಇಲ್ಲ. ಆದರೆ ನಮ್ಮ ಪ್ರಶ್ನೆ ಇರುವಂಥದ್ದು, ಒಂದು ಕಡೆಯಲ್ಲಿ ಕರ್ನಾಟಕ ಸರ್ಕಾರ SCP ಅನ್ನು ಮಾಡಲಿಕ್ಕೆ ಹೊರಟಿದೆ. ಇನ್ನೂ ಕೂಡ ಅದು ಜಾರಿಯ ಹಂತದಲ್ಲಿಲ್ಲ. ಈಗಾಗಲೇ ವರದಿಯನ್ನು ನೀಡಿದ್ದಾರೆ. ಸರ್ಕಾರಕ್ಕೆ ಒಂದು ಸಚಿವರ ಸಮಿತಿಯನ್ನು, ಉಪಸಮಿತಿಯನ್ನು ಮಾಡಿ ಅದರ ಸಾಧಕ ಬಾಧಕಗಳನ್ನು ಅಧ್ಯಯನ ನಡೆಸಿ ಅನಂತರ ಅದನ್ನು ನಾವು 2028ರ ಒಳಗೆ ನಾವು ಅದನ್ನು ಜಾರಿಗೊಳಿಸ್ತೇವೆ ಅಂತ ಹೇಳಿದ್ದಾರೆ. ಅದರ ಸಂರಚನೆ ಯಾರಿಗೂ ಏನಂತ ಗೊತ್ತಿಲ್ಲ. ಅದರ ಎಡೆಯಲ್ಲಿ ಇವಾಗ ಕೇವಲ ಒಂದು ನಿರ್ದಿಷ್ಟಪಡಿಸಿದ ಶಿಕ್ಷಣ ಸಂಸ್ಥೆಗಳಿಗಿಂತ ಮಾತ್ರ ಕೊಟ್ಟಿದ್ದಾರೆ. ಯಾವುದಂತ ಹೇಳಿಲ್ಲ. ಕೆಲವೊಂದು ನಮ್ಮ ಒಂದು ಮಾಹಿತಿ ಪ್ರಕಾರ ಅದು ಕೇವಲ KPSC ಸ್ಕೂಲ್ಗಳಿಗೆ ಮಾತ್ರ ಅಂತ ಹೇಳ್ತಿದ್ದಾರೆ. 9 ಮತ್ತು 10, 11, 12ಕ್ಕೆ ಕ್ಲಾಸ್ ಮಾಡಬೇಕಂತೇಳಿ. ನಾನು ಹೇಳಿದ ಒಂದು ರಾಜ್ಯದಲ್ಲಿ ಇಡೀ ಶಿಕ್ಷಣ ವ್ಯವಸ್ಥೆ ಸಂರಚನೆ ಒಂದೇ ಥರ ಇರಬೇಕು ಅಂತೇಳಿ. ಕೇವಲ ಸರ್ಕಾರದ KPSC ಸ್ಕೂಲಲ್ಲಿ 9, 10, 11, 12, ಖಾಸಗಿಯಲ್ಲಿ ಇಲ್ಲ, ಅನುದಾನಿತದಲ್ಲಿ ಇಲ್ಲ. ಮತ್ತು ಆಲ್ರೆಡಿ ನಾವು ಅದನ್ನು ಯಾಕೆ ಒಪೋಸ್ ಮಾಡ್ತಿದ್ದೇವೆ ಅಂತ ಹೇಳಿದರೆ, ಒಬ್ಬ ಟೀಚರ್ ವರ್ಷದಲ್ಲಿ 2 ಪಬ್ಲಿಕ್ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ರೆಡಿ ಮಾಡಬೇಕು. SSLC ಮಾಡಬೇಕು, ಸೆಕೆಂಡ್ PUC ಮಾಡಬೇಕು. ಇದು ನೀವು ಕೇಳ್ಬೋದು, ಸರ್ ಇದು ಸಾಧ್ಯ ಇಲ್ವಾ ಅಂತೇಳಿ. ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ, ಉದಾಹರಣೆ ಹಾಸ್ಪಿಟಲ್ಗಳಲ್ಲಿ ನೀವು ನೋಡಿ, ಎಮರ್ಜೆನ್ಸಿ ಅಂತ ಇರುವಾಗ ಡಾಕ್ಟರ್ ಫಸ್ಟ್ ಯಾವ ಪ್ರಿಫರೆನ್ಸ್ ಕೊಡುವಂಥದ್ದು? ಎಮರ್ಜೆನ್ಸಿ ಪೇಷಂಟ್ಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥದ್ದು. ಇಲ್ಲಿ ಸೆಕೆಂಡ್ PUC ಎಂಬುದು ನಮ್ಮಲ್ಲಿ ಒಂದು ಎಮರ್ಜೆನ್ಸಿ ಇದ್ದಾಗ ತುಂಬ ಇಂಪಾರ್ಟೆಂಟ್, ಅವರ ಮುಂದಿನ ವೃತ್ತಿ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಘಟ್ಟ. ಆ ಟೀಚರ್ ಯಾವುದಕ್ಕೆ ಇಂಪಾರ್ಟೆಂಟ್ ಜಾಸ್ತಿ ಕೊಡ್ತಾನೆ? ಸೆಕೆಂಡ್ PUCಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾನೆ. ಸೆಕೆಂಡ್ PUC ವಿದ್ಯಾರ್ಥಿಗಳನ್ನು ಕೂಡ ಪಬ್ಲಿಕ್ ಪರೀಕ್ಷೆಗೆ ತಯಾರು ಮಾಡಬೇಕು. SSLC ವಿದ್ಯಾರ್ಥಿಗಳನ್ನು ಕೂಡ ಪಬ್ಲಿಕ್. ಒಬ್ಬ ಟೀಚರ್ ಮತ್ತೆ 9th ಮತ್ತು 10th ಇದ್ದು ಬೋಧನಾ ಮೆಥಡಾಲಜಿ ಬದಲಾವಣೆ ಇದೆ. 11th ಮತ್ತು 12th ಇದು ಮೆಥಡಾಲಜಿ ಬೇರೆ ಇದೆ. 2 ಮೆಥಡಾಲಜಿಯಲ್ಲಿ ಒಬ್ಬ ಟೀಚರ್ ಪಾಠ ಮಾಡಬೇಕು. ಇದು ಸಾಧ್ಯತೆ ಇದೆನಾ? ನಾವು ಇದಕ್ಕೆ 9, 10, 11, 12ಕ್ಕೆ ವಿರೋಧ ಅಲ್ಲ. ಒಂದು ಇಡೀ ಸ್ಟ್ರಕ್ಚರನ್ನು ಬದಲಾವಣೆ ಮಾಡಿ 1ರಿಂದ 5 ಕ್ಲಾಸ್, 6, 7, 8, 9, 10, 11 ಸ್ಟ್ರಕ್ಚರನ್ನು ಮಾಡಿ ಸರಿಯಾದ ಉತ್ತರದಾಯಿತ್ವ ಕೊಡಿ. ಉದಾಹರಣೆಗೆ 9, 10, 11, 12ಗೆ ಪಾಠ ಮಾಡಬೇಕು. ಅವನು DDPO ಅಂಡರಲ್ಲಿ ಬರ್ತಾನ, DDPI ಅಂಡರ್ಲಿ ಬರ್ತಾನ, ಅಥವಾ ಅವನು ಪ್ರಿನ್ಸಿಪಾಲ್ ಅಂಡರಲ್ಲಿ ಬರ್ತಾನ, ಅಥವಾ ವೈಸ್ ಪ್ರಿನ್ಸಿಪಾಲ್, ಅಲ್ಲಿ ವೈಸ್ ಪ್ರಿನ್ಸಿಪಾಲ್ ಅಂತ ಮಾಡ್ತಾರೆ. ಒಂದಷ್ಟು ಜನ ಹೈಸ್ಕೂಲಲ್ಲಿ ಇವತ್ತು HM ಇದ್ದಾರೆ, ಅವರ ಪೋಸ್ಟ್ಗಳೆಲ್ಲ ಅಲ್ಲಿ ಇರುವುದಿಲ್ಲ. ಹಾಗಿರುವಾಗ ಕೇವಲ ವರ್ಕ್ಲೋಡ್ ಇಂಪಾರ್ಟೆಂಟ್. ನಾವು ಹೇಳುದು ಸರ್ಕಾರಿ ಸಂಸ್ಥೆ ಉಳಿಯಬೇಕು.
ಇದೇ ತರ ಆದ್ರೆ ಸರ್ಕಾರಿ ಸಂಸ್ಥೆಗಳಿಗೆ ಬರೋ ವಿದ್ಯಾರ್ಥಿಗಳು ಈಗಾಗಲೇ ಕಡಿಮೆ ಆಗ್ತಿದ್ದಾರೆ. ಈ ಸಲ ನಾವು ಹೆಚ್ಚು ಮಾಡಿದ್ದೇವೆ ಅಂತ ಹೇಳ್ತೇವೆ, ಆದ್ರೆ SLC ಅಲ್ಲಿ ರಿಸಲ್ಟ್ ಜಾಸ್ತಿ ಬಂದಿರೋದು ಸ್ವಲ್ಪ ಮಕ್ಕಳು ಹೆಚ್ಚಾಗಿದ್ದಾರೆ, ಅದಿಲ್ಲ ಅಂತ ಹೇಳುವುದಿಲ್ಲ. ಅಲ್ಲಿ ಸರಿಯಾದ ಸ್ಟಾಫ್ ಕೊಡದೆ, ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ, ಕೇವಲ ನಮಗೆ ಉಪನ್ಯಾಸಕರಿಗೆ ವರ್ಕ್ ಲೋಡ್, ನಾನು ರಿಟೈರ್ಮೆಂಟ್ ಆದ ನಂತರ ಸರ್ಕಾರಿ ವ್ಯವಸ್ಥೆ ಉಳಿಬೇಕು. ಅಲ್ಲಿ 40 ಮಕ್ಕಳು ಇಲ್ಲದಿದ್ರೆ ಅಲ್ಲಿ ಪೋಸ್ಟೇ ಕೊಡುವುದಿಲ್ಲ, ಈಗ ಟ್ರಾನ್ಸ್ಫರ್ ಅಲ್ಲಿ ಕೊಡುವುದಿಲ್ಲ, ಹೊಸ ಅಪಾಯಿಂಟ್ಮೆಂಟ್ ಕೊಡುವುದಿಲ್ಲ. ನಾನು ಹೇಳುವಂಥದ್ದು ಹಳ್ಳಿಯಲ್ಲಿ ಒಂದು 40ಕ್ಕಿಂತ ಕಡಿಮೆ ಸಂಖ್ಯೆಯ ಮಕ್ಕಳಿದ್ರು ಕೂಡ ಅಲ್ಲಿ ಫುಲ್ ಟೈಮ್ ಲೆಕ್ಚರರ್ ಕೊಡಬೇಕು. ಯಾಕಂದ್ರೆ ಅವನಿಗೆ ಸಿಟಿಗೆ ಬಂದು ಅಥವಾ ಅಲ್ಲೇ ಹತ್ತಿರದ ಒಂದು ಪ್ರೈವೇಟ್ ಶಾಲೆಗೆ ಹೋಗಿ ಅವನಿಗೆ ಶಿಕ್ಷಣ ಪಡೆಯುವವನಿಗೆ ಆರ್ಥಿಕವಾಗಿ ಸದೃಢನಾಗಿರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಇಂಥದ್ದೆಲ್ಲ ಬದಲಾವಣೆ ಮಾಡಬೇಕು. ನಾವು ಬದಲಾವಣೆಗೆ ವಿರೋಧ ಅಲ್ಲ. ನಮ್ಮ ಉಪನ್ಯಾಸಕರ ಸಂಘ, ಪ್ರಾಂಶುಪಾಲರ ಸಂಘ, ಶಿಕ್ಷಣ ತಜ್ಞರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಇಡೀ ಸಂರಚನೆಯನ್ನೇ ಬದಲಾವಣೆ ಮಾಡಲಿ, ವ್ಯವಸ್ಥಿತವಾಗಿ ಮಾಡಲಿ. ಈಗ 2 ರೀತಿಯ C&R ರೂಲ್, ವೃಂದ ಮತ್ತು ನೇಮಕಾತಿ ನಿಯಮವನ್ನು ಮಾಡ್ತಾರೆ. ಒಂದು ಕಡೆಯಲ್ಲಿ ಈಗ ಹೊಸದಾಗಿ ಅಪಾಯಿಂಟ್ಮೆಂಟ್, ಅವರು ಉಪನ್ಯಾಸಕರ ಟೀಚರ್. ಈಗ ಆಲ್ರೆಡಿ ಇರುವವರು ಉಪನ್ಯಾಸಕರು, PUCಗೆ ಪಾಠ ಮಾಡೋರು, ಹೈಸ್ಕೂಲ್ಗೆ ಪಾಠ ಮಾಡೋರು ಅವರು ಟೀಚರ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ 9, 10, 11, 12 ಅವರನ್ನು ಏನಂತ, ಅವರಿಗೆ ವೃಂದ ಮತ್ತು ನೇಮಕಾತಿ ನಿಯಮ ಏನು ಮಾಡ್ತಾರೆ, ಒಂದೇ ವ್ಯವಸ್ಥೆಯಲ್ಲಿ 2 ರೀತಿಯಲ್ಲಿ. ಇದು ಕೇವಲ ಒಂದು ನಿರ್ದಿಷ್ಟಪಡಿಸಿದ ಶಿಕ್ಷಣ ಸಂಸ್ಥೆಗೆ ಅಂತ ಮಾತ್ರ ಹೇಳ್ತಾರೆ. ಒಂದೇ ರಾಜ್ಯದಲ್ಲಿ ಈ ರೀತಿಯ ವೈವಿಧ್ಯತೆ ಬೇಕಾ ಎಂಬುದು ನಮ್ಮ ಪ್ರಶ್ನೆ. ಅದಕ್ಕಾಗಿ ನಮ್ಮ ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡು, ಶಿಕ್ಷಣ ತಜ್ಞರ ಅಭಿಪ್ರಾಯವನ್ನು ತೆಗೆದುಕೊಳ್ಳಿ, ಮತ್ತೆ SCP ಅಲ್ಲಿ ಏನು ನಿಯಮಗಳು ಬರ್ತದೆ ಅದಕ್ಕೆ ಅನುಗುಣವಾಗಿ ಸ್ಟ್ರಕ್ಚರನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಂಡು ಈ ವ್ಯವಸ್ಥೆಯನ್ನು ಮಾಡಬಾರ್ದಂತ ನಮ್ಮದು ವಿರೋಧ ಇಲ್ಲ. ಏಕಾಏಕಿ ಯಾರಿಗೂ ಒಂದು ಮನಸ್ಸಿಗೆ ಬಂತು, ಯಾರ ಅಭಿಪ್ರಾಯನೂ ಕೇಳಲಿಲ್ಲ, ಪೋಷಕರ ಅಭಿಪ್ರಾಯ ಇಲ್ಲ, ಶಿಕ್ಷಣ ತಜ್ಞರ ಅಭಿಪ್ರಾಯ ಇಲ್ಲ, ಉಪನ್ಯಾಸಕರ ಅಭಿಪ್ರಾಯ ಇಲ್ಲ. ನಾನು ಹೇಳೋದು, ನನಗೆ ಸಂಬಳ ಕೊಡುವುದು ಇಂಪಾರ್ಟೆಂಟ್ ಅಲ್ಲ, ಪ್ರತಿಯೊಂದು ಶಿಕ್ಷಣ ವಂಚಿತ ವಿದ್ಯಾರ್ಥಿಗೆ ಗುಣಮಟ್ಟದ ಶಿಕ್ಷಣ ಕೊಡುವುದು ತುಂಬ ಇಂಪಾರ್ಟೆಂಟ್. ಅಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ರೂ ಅಲ್ಲಿ ಸರಿಯಾಗಿ ಪಾಠ ಮಾಡಬೇಕು. ಯಾವುದೋ ನನಗೆ ವರ್ಕ್ಲೋಡ್ ಕಡಿಮೆ ಇದೆ, ಆ ವರ್ಕ್ಲೋಡನ್ನು ಸರಿದೂಗಿಸಲಿಕ್ಕೆ 2 ಮೆಥಡಾಲಜಿ ಬೇರೆ ಬೇರೆ ಇರುವಾಗ, ಸಿಲೆಬಸ್ ಮತ್ತು ಪಠ್ಯಕ್ರಮಗಳು ಕೂಡ ಬದಲಾವಣೆ ಇರುವಾಗ, ಅವನು 9th 10th ಪಾಠ ಮಾಡೋದು ಮತ್ತೆ 11th ಕಷ್ಟ ಸಾಧ್ಯ. ಮತ್ತೆ ಆಲ್ರೆಡಿ ಪ್ರಮೋಷನ್ ಕೊಡುವಾಗ ಅವನು ಆಲ್ರೆಡಿ ಹೈಸ್ಕೂಲಲ್ಲಿ 9th 10th ಪಾಠ ಮಾಡಿರ್ತಾನೆ, ಅವನನ್ನು ಪುನಃ ಪ್ರಮೋಷನ್ ಅಂತೇಳಿ ಅವ್ರು 9th 10th ಪಾಠ ಮಾಡುವುದಿದ್ರೆ ಬಡ್ತಿ ನೀಡುವ ಅವಶ್ಯಕತೆನೇ ಇಲ್ಲ ಅಲ್ಲ. ಇದಕ್ಕಾಗಿ ನಾವು ಅದನ್ನು ವಿರೋಧಿಸ್ತೇವೆ. ನೀವೆಲ್ಲರೂ ಇದಕ್ಕೆ ಸಂಪೂರ್ಣ ಸಹಕಾರ ಕೊಡಬೇಕು. ನಮ್ಮ ರಾಜ್ಯದಲ್ಲಿರುವಂಥ ಪದವಿ ಪೂರ್ವ ಶಿಕ್ಷಣ ಏನಿದೆ ಅದರ ಅಸ್ತಿತ್ವ ಉಳಿಬೇಕು. ಆಲ್ರೆಡಿ ಎಕ್ಸಾಮ್ ಅನ್ನು ಬೇರೆ ಕಡೆ ಕೊಟ್ಟಿದ್ದಾರೆ, ಇಡೀ ಪ್ರಪಂಚದಲ್ಲಿ ಇಲ್ಲಿ ಕೂಡ ಇಲ್ಲ. ಒಂದು ಪರೀಕ್ಷಾ ಮಂಡಳಿ ಸಪರೇಟ್ ಅಂತ ಇಲ್ಲಿ ಕೂಡ ಇಲ್ಲ. ಪರೀಕ್ಷಾ ಮಂಡಳಿ ಮತ್ತು ಶೈಕ್ಷಣಿಕ ಮಂಡಳಿ ಇದೇ ತರ ಒಂದೊಂದೊಂದೊಂದೊಂದು ಕಟ್ ಮಾಡ್ತಿದ್ದಾರೆ. ಇಡೀ ಪದವಿ ಪೂರ್ವ ಶಿಕ್ಷಣ ಹಂತದ ಶಿಕ್ಷಣ ಏನಿದೆ ಅದನ್ನು ಡೈಲ್ಯೂಟ್ ಮಾಡುವ ವ್ಯವಸ್ಥೆಗಳಾಗ್ತಿದೆ. ಅದರಿಂದ ತಜ್ಞರ ಸಮಿತಿ ಮಾಡಿ ಇದನ್ನೊಂದು ವ್ಯವಸ್ಥಿತರ ಅಸ್ತಿತ್ವವನ್ನು ಉಳಿಸಬೇಕು, ಆಸ್ಮಿತೆಯನ್ನು ಉಳಿಸಬೇಕೆಂಬ ನಮ್ಮ ಹೋರಾಟ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಾವು ಕೇಳ್ತಿದ್ದೇವೆ.